ಹಲೋ ಫ್ರೆಂಡ್ಸ್, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ರಯನ್ ಟ್ರೇಸಿ ಅವರ ಈಟ್ ದ್ಯಾಟ್ ಫ್ರಾಗ್ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಯೋಚಿಸಿ, ಬೆಳಿಗ್ಗೆ ನೀವು ಏಳುತ್ತೀರಾ, ಕೈಯಲ್ಲಿ ಒಂದು ಕಪ್ ಟೀ ಇದೆ ಮತ್ತು ತಲೆಯಲ್ಲಿ ನೂರಾರು ಕೆಲಸಗಳು ಓಡುತ್ತಿವೆ. ಟು ಡೂ ಲಿಸ್ಟ್ ಎಷ್ಟು ಉದ್ದ ಇದೆ ಅಂದ್ರೆ ಅದನ್ನ ನೋಡಿದ್ರೇನೆ ಸುಸ್ತು ಅನ್ಸುತ್ತೆ. ಇಂತಹ ಸಮಯದಲ್ಲಿ ಮನುಷ್ಯ ಸಹಜವಾಗಿ ಏನ್ಮಾಡ್ತಾನೆ? ಸಣ್ಣ ಸಣ್ಣ ಕೆಲಸಗಳನ್ನು ಎತ್ತಿಕೊಳ್ತಾನೆ. ಉದಾಹರಣೆಗೆ, ಯಾರಿಗೋ ಮೆಸೇಜ್ ರಿಪ್ಲೈ ಮಾಡೋದು, ಟೇಬಲ್ ಕ್ಲೀನ್ ಮಾಡೋದು ಅಥವಾ ಲ್ಯಾಪ್ಟಾಪ್ ಆನ್ ಮಾಡೋದು. ಮತ್ತು ದೊಡ್ಡ ಕೆಲಸಗಳು ಅಂದ್ರೆ ಯಾವುದು ತುಂಬಾನೇ ಮುಖ್ಯವೋ, ಯಾವುದರ ಪರಿಣಾಮ ಅತಿ ದೊಡ್ಡದೋ ಅದನ್ನು ಪದೇ ಪದೇ ಮುಂದೂಡುತ್ತಾನೆ. ಇದೇ ಅತಿ ದೊಡ್ಡ ಪ್ರಾಬ್ಲಮ್. ಇದನ್ನೇ ಅರ್ಥ ಮಾಡಿಸೋಕೆ ಬ್ರಯನ್ ಟ್ರೇಸಿ ತಮ್ಮ ಪುಸ್ತಕದಲ್ಲಿ ಒಂದು ಸಿಂಪಲ್ ಐಡಿಯಾ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮೊದಲು ನಿಮ್ಮ ದೊಡ್ಡ ಮತ್ತು ಕಷ್ಟದ ಕೆಲಸವನ್ನು ಮಾಡಿ. ಇಲ್ಲಿ ಫ್ರಾಗ್ ಅಂದ್ರೆ ನಿಜವಾಗಲೂ ಕಪ್ಪೆ ಅಂತ ಅಲ್ಲ, ಬದಲಿಗೆ ಅದು ಆ ಕೆಲಸ. ಇದನ್ನು ನೀವು ಅವಾಯ್ಡ್ ಮಾಡ್ತಿದ್ದೀರಾ ಮತ್ತು ಇದನ್ನು ನೋಡಿದ್ರೆ ನಿಮ್ಮ ಮನಸ್ಸು ಅಯ್ಯೋ ಇದನ್ನ ಆಮೇಲೆ ಮಾಡೋಣ ಬಿಡು ಅಂತ ಹೇಳುತ್ತೆ. ಅದೇ ಕೆಲಸ ನಿಮ್ಮ ಪಾಲಿನ ಅತಿ ಮುಖ್ಯವಾದ ಕೆಲಸ. ಮತ್ತು ಒಂದು ವೇಳೆ ನೀವು ದಿನದ ಆರಂಭದಲ್ಲೇ ಅದನ್ನು ಮುಗಿಸಿದ್ರೆ ಇಡೀ ದಿನ ನೀವು ಕಾನ್ಫಿಡೆಂಟ್ ಆಗಿ ಮತ್ತು ಪ್ರೊಡಕ್ಟಿವ್ ಆಗಿ ಇರ್ತೀರಾ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮುಂದೆ 2 ಕೆಲಸಗಳಿವೆ. ಒಂದು ಸಣ್ಣ ಕೆಲಸ ಅಂದ್ರೆ ಇಮೇಲ್ ಚೆಕ್ ಮಾಡೋದು ಮತ್ತು ಎರಡನೇ ಕೆಲಸ ಒಂದು ದೊಡ್ಡ ಪ್ರೆಸೆಂಟೇಷನ್ ರೆಡಿ ಮಾಡೋದು. ಇದು ನಿಮ್ಮ ಕೆರಿಯರ್ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈಗ ಸಹಜವಾಗಿ ಮೈಂಡ್ ಹೇಳುತ್ತೆ, ಮೊದಲು ಈಸಿ ಆಗಿರೋದನ್ನ ಮಾಡು, ಕೆಲಸ ಆದ ಹಾಗೆ ಆಗುತ್ತೆ ಅಂತ. ಆದ್ರೆ ಸತ್ಯ ಏನಂದ್ರೆ, ಸಣ್ಣ ಕೆಲಸ ಮಾಡೋದ್ರಿಂದ ನಾವು ಬ್ಯುಸಿ ಇದ್ದೀವಿ ಅನ್ನೋ ಭ್ರಮೆ ಮಾತ್ರ ಉಂಟಾಗುತ್ತೆ. ಆದ್ರೆ ರಿಯಲ್ ಪ್ರೋಗ್ರೆಸ್ ಬರೋದು ನಾವು ಯಾವಾಗ ಟಫ್ ಕೆಲಸವನ್ನ ಫೇಸ್ ಮಾಡ್ತೀವೋ ಆಗ ಮಾತ್ರ. ಅಂದ್ಕೊಳ್ಳಿ, ನಿಮ್ದೊಂದು ಎಕ್ಸಾಮ್ ಇದೆ ಮತ್ತು ಸಿಲೆಬಸ್ ತುಂಬಾ ದೊಡ್ಡದಿದೆ. ಈಗ ನೀವು ಕೂತು ಪೆನ್ಸಿಲ್ ಶಾರ್ಪ್ ಮಾಡೋಕೆ ಶುರು ಮಾಡಿದ್ರೆ, ನೋಟ್ಸ್ ಅರೇಂಜ್ ಮಾಡೋಕೆ ಅಥವಾ ಟೈಮ್ ಟೇಬಲ್ ಹಾಕೋಕೆ ಶುರು ಮಾಡಿದ್ರೆ, ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳು ನಿಮಗೆ ಕಂಫರ್ಟ್ ಕೊಡ್ತವೆ. ಆದರೆ ಅಸಲಿ ಕೆಲಸ ಅಂದ್ರೆ ಚಾಪ್ಟರ್ ಓದೋದು, ಪ್ರಶ್ನೆಗಳನ್ನ ಬಿಡಿಸೋದು. ಅದೇ ಫ್ರಾಗ್. ಅದನ್ನ ನೀವು ಪದೇ ಪದೇ ಡಿಲೇ ಮಾಡ್ತಿದ್ದೀರಾ. ಎಲ್ಲಿಯವರೆಗೆ ನೀವು ಕಪ್ಪೆಯನ್ನು ತಿನ್ನಲ್ವೋ, ಅಂದ್ರೆ ಹಾರ್ಡೆಸ್ಟ್ ಟಾಸ್ಕ್ ಪೂರ್ತಿ ಮಾಡಲ್ವೋ, ಅಲ್ಲಿಯವರೆಗೂ ನಿಮ್ಮೊಳಗೆ ಗಿಲ್ಟ್ ಮತ್ತು ಸ್ಟ್ರೆಸ್ ಇದ್ದೇ ಇರುತ್ತೆ. ಈಟ್ ದ್ಯಾಟ್ ಫ್ರಾಗ್ನ ಅಸಲಿ ಲಾಭ ಏನಂದ್ರೆ, ಯಾವಾಗ ನೀವು ಹಾರ್ಡೆಸ್ಟ್ ಟಾಸ್ಕ್ ಅನ್ನು ಟ್ಯಾಕಲ್ ಮಾಡ್ತೀರೋ, ನಿಮಗೆ ತಕ್ಷಣ ರಿಲೀಫ್ ಮತ್ತು ಸಮಾಧಾನ ಸಿಗುತ್ತೆ. ಮೈಂಡ್ ಫ್ರೀ ಆಗುತ್ತೆ ಮತ್ತು ಬಾಕಿ ಉಳಿದ ಸಣ್ಣ ಕೆಲಸಗಳು ತುಂಬಾ ಈಸಿ ಅನಿಸೋಕೆ ಶುರುವಾಗುತ್ತೆ. ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆನೇ ಪ್ರೆಸೆಂಟೇಷನ್ ರೆಡಿ ಮಾಡಿದ್ರೆ ಅಥವಾ ಕಷ್ಟದ ಚಾಪ್ಟರ್ ಓದಿದ್ರೆ ಆಮೇಲೆ ಇಮೇಲ್ ಚೆಕ್ ಮಾಡೋದು ಅಥವಾ ಫ್ರೆಂಡ್ಗೆ ಕಾಲ್ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಮೈಂಡ್ ಸೆಟ್ ಶಿಫ್ಟ್ ಆಗುತ್ತೆ. ಈಗ ಪ್ರಶ್ನೆ ಏನಂದ್ರೆ, ಜನ ಕಪ್ಪೆ ತಿನ್ನೋಕೆ ಅಂದ್ರೆ ಕಷ್ಟದ ಕೆಲಸ ಮಾಡೋಕೆ ಯಾಕೆ ಹೆದರ್ತಾರೆ? ಯಾಕಂದ್ರೆ ಆ ಕೆಲಸ ಕಷ್ಟ ಇರುತ್ತೆ, ಅದರಲ್ಲಿ ಶ್ರಮ ಬೇಕಾಗುತ್ತೆ ಮತ್ತು ಫೇಲಿಯರ್ ಆಗೋ ಭಯ ಇರುತ್ತೆ. ಅದಕ್ಕೆ ನಾವದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಆದ್ರೆ ಎಷ್ಟು ಡಿಲೇ ಮಾಡ್ತೀವೋ ಆ ತನಕ ಅಷ್ಟು ಜಾಸ್ತಿ ಆಗುತ್ತೆ. ಆ ಕೆಲಸ ನಮ್ಮ ತಲೆಯಲ್ಲಿ ಇನ್ನೂ ದೊಡ್ಡದಾಗಿ ಮತ್ತು ಭಯಂಕರವಾಗಿ ಕಾಣುತ್ತೆ. ಆದರೆ ಒಮ್ಮೆ ಅದನ್ನ ಮಾಡಿದ್ಮೇಲೆ ರಿಯಲೈಸ್ ಆಗುತ್ತೆ ಅದು ಅಷ್ಟು ಕೂಡ ಟಫ್ ಇರಲಿಲ್ಲ ಅಂತ. ಇದು ಸ್ವಿಮ್ಮಿಂಗ್ ಪೂಲ್ ನೀರನ್ನ ಹೊರಗಿಂದ ನೋಡಿ ಥಂಡಿ ಇದೆ ಅಂತ ಅನ್ಕೊಂಡ ಹಾಗೆ. ಆದರೆ ಒಮ್ಮೆ ಒಳಗೆ ಹರಿದ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಇನ್ನೊಂದು ಮಜವಾದ ಪಾಯಿಂಟ್ ಏನಂದ್ರೆ, ಯಾವಾಗ ನೀವು ಬೆಳಿಗ್ಗೆನೆ ಹಾರ್ಡೆಸ್ಟ್ ಕೆಲಸ ಮಾಡ್ತಿರೋ ಆ ಟೈಮ್ನಲ್ಲಿ ನಿಮ್ಮ ಎನರ್ಜಿ ಫ್ರೆಶ್ ಆಗಿರುತ್ತೆ, ಮೈಂಡ್ ಶಾರ್ಪ್ ಇರುತ್ತೆ, ವಿಲ್ ಪವರ್ ಹೈ ಇರುತ್ತೆ. ದಿನ ಕಳೆದ ಹಾಗೆ ಎನರ್ಜಿ ಲೋ ಆಗುತ್ತೆ ಮತ್ತು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕಷ್ಟದ ಕೆಲಸ ಸಂಜೆಗಿಟ್ಕೊಂಡ್ರೆ ಅದು ಆಗೋ ಚಾನ್ಸಸ್ ಕಮ್ಮಿ. ರಿಯಲ್ ಲೈಫ್ ಉದಾಹರಣೆ ತಗೊಳ್ಳಿ. ಒಬ್ಬ ಸ್ಟೂಡೆಂಟ್ಗೆ ಮ್ಯಾಥ್ಸ್ ಅಂದ್ರೆ ಕಷ್ಟ. ಅವನು ದಿನ ಅನ್ಕೋತಾನೆ, ಮೊದಲು ಈಸಿ ಸಬ್ಜೆಕ್ಟ್ ಓದ್ತೀನಿ, ಮ್ಯಾಥ್ಸ್ ಆಮೇಲೆ ಮಾಡ್ತೀನಿ ಅಂತ. ಆದರೆ ದಿನದ ಕೊನೆಗೆ ಅವನು ಸುಸ್ತಾಗಿರ್ತಾನೆ ಮತ್ತು ಮ್ಯಾಥ್ಸ್ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಇದೇ ಸೈಕಲ್ ನಡೀತಾ ಇರುತ್ತೆ. ಆದರೆ ಅದೇ ಸ್ಟೂಡೆಂಟ್ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಮ್ಯಾಥ್ಸ್ನ 2-3 ಲೆಕ್ಕ ಮಾಡಿದ್ರೆ ಅವನ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಮತ್ತು ಬಾಕಿ ಸಬ್ಜೆಕ್ಟ್ಗಳು ತಾನಾಗೇ ಈಸಿ ಆಗುತ್ತೆ. ಈ ಪ್ರಿನ್ಸಿಪಲ್ ಬರೀ ಓದಿನಲ್ಲಷ್ಟೇ ಅಲ್ಲ, ಎಲ್ಲ ಫೀಲ್ಡ್ನಲ್ಲೂ ಕೆಲಸ ಮಾಡುತ್ತೆ. ಜಾಬ್ನಲ್ಲಿ ಕೂಡ ಅಷ್ಟೇ. ನಿಮ್ಮ ಹತ್ರ ದೊಡ್ಡ ಪ್ರಾಜೆಕ್ಟ್ ಇದ್ರೆ ಡಿಲೇ ಮಾಡಬೇಡಿ. ಎಷ್ಟು ಬೇಗ ಮುಗಿಸ್ತೀರೋ ಅಷ್ಟು ಬೇಗ ನಿಮ್ಮ ಹೆಗಲ್ ಮೇಲಿನ ಭಾರ ಇಳಿಯುತ್ತೆ. ಬಿಸ್ನೆಸ್ನಲ್ಲೂ ಅಷ್ಟೇ. ದೊಡ್ಡ ಇಂಪ್ಯಾಕ್ಟ್ ಮಾಡೋ ಕೆಲಸಗಳೇ ನಿಮ್ಮನ್ನ ಮುಂದೆ ತಗೊಂಡು ಹೋಗುತ್ತೆ ಹೊರತು ಸಣ್ಣ ಪುಟ್ಟ ಬ್ಯುಸಿ ಕೆಲಸಗಳಲ್ಲ. ಈಗ ನಿಮಗನ್ನಿಸಬಹುದು, ಇದನ್ನ ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು ಹೇಗೆ? ಸಿಂಪಲ್ ಆಗಿದೆ. ರಾತ್ರಿನೇ ನಿಮ್ಮ ಟು ಡೂ ಲಿಸ್ಟ್ ಮಾಡಿ ಮತ್ತು ಅದರಲ್ಲಿ ಐಡೆಂಟಿಫೈ ಮಾಡಿ ಯಾವುದು ನಿಮ್ಮ ಫ್ರಾಗ್ ಅಂತ. ಅಂದ್ರೆ ಯಾವ ಕೆಲಸ ಮಾಡೋದು ಅತಿ ಕಷ್ಟ ಆದರೆ ಅದರ ರಿಸಲ್ಟ್ ಅತಿ ದೊಡ್ಡದಾಗಿರುತ್ತೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಎಲ್ಲದಕ್ಕಿಂತ ಮೊದಲು ಅದನ್ನೇ ಮಾಡಬೇಕು, ಬಾಕಿ ಕೆಲಸಗಳೆಲ್ಲ ಆಮೇಲೆ.
ಕೆಲವೊಮ್ಮೆ ಫ್ರಾಗ್ ತುಂಬ ದೊಡ್ಡದಾಗಿರುತ್ತೆ. ಉದಾಹರಣೆಗೆ ಒಂದು ಪೂರ್ತಿ ಪ್ರಾಜೆಕ್ಟ್. ಆಗ ಅದನ್ನ ಚಿಕ್ಕ ಭಾಗಗಳಾಗಿ ಡಿವೈಡ್ ಮಾಡಿ. ಉದಾಹರಣೆಗೆ ಒಂದು ಥೀಸಿಸ್ ಬರೆಯೋದಿದ್ರೆ ಮೊದಲು ಬರೀ ಇಂಟ್ರೊಡಕ್ಷನ್ ಬರೀರಿ, ಆಮೇಲೆ ರೆಫರೆನ್ಸ್ ಕಲೆಕ್ಟ್ ಮಾಡಿ. ಈ ರೀತಿ ಫ್ರಾಗ್ ಚಿಕ್ಕದಾಗಿ ಈಸಿ ಅನ್ಸಕ್ ಶುರುವಾಗುತ್ತೆ. ಈ ಹ್ಯಾಬಿಟ್ ಬೆಳೆಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಆದರೆ ನಿಧಾನವಾಗಿ ಮೈಂಡ್ ಟ್ರೈನ್ ಆಗುತ್ತೆ. ನೀವೇ ಗಮನಿಸ್ತೀರಾ, ಬೆಳಿಗ್ಗೆ ಮೊದಲು ಟಫ್ ಕೆಲಸ ಮಾಡೋದ್ರಿಂದ ದಿನವಿಡೀ ಎನರ್ಜೆಟಿಕ್ ಆಗಿರ್ತೀರಾ. ಮತ್ತು ಮಜವಾದ ವಿಷಯ ಏನಂದ್ರೆ, ದಿನದ ಆರಂಭ ಬಿಗ್ಗೆಸ್ಟ್ ಟಾಸ್ಕ್ನಿಂದ ಆದರೆ ಬಾಕಿ ಕೆಲಸ ಮಾಡೋ ಮಜಾನೇ ಬೇರೆ. ಯೋಚನೆ ಮಾಡಿ, ನೀವು ದಿನ ಬೆಳಿಗ್ಗೆ ನಿಮ್ಮ ಕಪ್ಪೆಯನ್ನ ತಿಂದ್ರೆ 1 ತಿಂಗಳ ನಂತರ ನಿಮ್ಮ ಪ್ರೋಗ್ರೆಸ್ ಎಷ್ಟಾಗಿರುತ್ತೆ? ಅದೇ ನೀವದನ್ನ ಮುಂದೂಡ್ತಾ ಹೋದ್ರೆ ತಿಂಗಳ ಕೊನೆಗೆ ಗಿಲ್ಟ್ ಮತ್ತು ರಿಗ್ರೆಟ್ ಮಾತ್ರ ಉಳಿಯುತ್ತೆ. ವ್ಯತ್ಯಾಸ ಇರೋದಿಷ್ಟೇ, ನೀವು ಹಾರ್ಡೆಸ್ಟ್ ಕೆಲಸ ಫೇಸ್ ಮಾಡಿದ್ರಾ ಇಲ್ವಾ ಅನ್ನೋದು. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮುಂದೆ ತುಂಬಾ ಕೆಲಸಗಳಿದ್ದಾಗ ಸಣ್ಣ ಕೆಲಸಗಳಲ್ಲಿ ಸಿಕ್ಕಾಕೊಳ್ಳೋ ಬದಲು ಯೋಚಿಸಿ, ನನ್ನ ಫ್ರಾಗ್ ಯಾವುದು ಅಂತ, ಮತ್ತು ಟೈಮ್ ವೇಸ್ಟ್ ಮಾಡದೆ ಬೆಳಿಗ್ಗೆನೆ ಅದನ್ನ ಮುಗಿಸ್ಬಿಡಿ. ನೆನ್ಪಿಡಿ, ಫ್ರಾಗ್ನ ಮುಂದೆ ಹುಡಿದ್ರೆ ಅದು ಇನ್ನೂ ಕೆಟ್ಟದಾಗಿ ಮತ್ತು ಭಯಂಕರವಾಗಿ ಕಾಣುತ್ತೆ, ಆದರೆ ತಿಂದ ತಕ್ಷಣ ಹಗುರು ಮತ್ತು ಖುಷಿ ಸಿಗುತ್ತೆ. ಒಂದು ವೇಳೆ ನಿಮಗೆ ನಮ್ಮ ಸಮರಿ ಇಷ್ಟವಾಗಿದ್ರೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು, ನಮ್ಮ ಮೆಂಬರ್ಶಿಪ್ ತಗೋಬಹುದು, ಅಥವಾ UPI ಮೂಲಕ ಸಪೋರ್ಟ್ ಮಾಡಬಹುದು. ಈಗ ಸಮರಿಗೆ ವಾಪಸ್ ಬರೋಣ. ಮುಂದಿನ ವಿಷಯ, ಪ್ಲಾನ್ ಎವ್ರಿ ಡೇ ಇನ್ ಅಡ್ವಾನ್ಸ್. ಪ್ರತಿದಿನವನ್ನು ಮುಂಚಿತವಾಗಿ ಪ್ಲಾನ್ ಮಾಡಿ. ಇದೇ ಸಿಂಪಲ್ ಪ್ರಿನ್ಸಿಪಲ್ ನಿಮ್ಮನ್ನ ಪ್ರೋಕ್ರಾಸ್ಟಿನೇಷನಿಂದ ಉಳಿಸುತ್ತೆ ಮತ್ತು ಲೈಫ್ನಲ್ಲಿ ಮುಂದೆ ತಗೊಂಡು ಹೋಗುತ್ತೆ. ಯಾಕಂದ್ರೆ ಗ್ರೋತ್ ಸಿಗೋದು ಚಾಲೆಂಜ್ ಫೇಸ್ ಮಾಡಿದಾಗ, ಕಂಫರ್ಟ್ ಝೋನ್ನಲ್ಲ. ಸೊ ಇವತ್ತಿಂದ ಬೆಳಿಗ್ಗೆ ಎದ್ದು ದೊಡ್ಡ ಕೆಲಸ ಹಿಡಿಯಿರಿ. ಇದೇ ಈಟ್ ದ್ಯಾಟ್ ಫ್ರಾಗ್ನ ಮ್ಯಾಜಿಕ್. ಯೋಚಿಸಿ, ನೀವು ಬೆಳಿಗ್ಗೆ ಎದ್ದಿದ್ದೀರಾ, ಪೂರ್ತಿ ದಿನ ಖಾಲಿ ಇದೆ, ಆದರೆ ಮೈಂಡ್ನಲ್ಲಿ ಕ್ಲಿಯರ್ ಐಡಿಯಾ ಇಲ್ಲ ಏನು ಮಾಡಬೇಕು ಅಂತ. ಯಾವ ಕೆಲಸ ಮೊದಲು ಮಾಡಬೇಕು, ಯಾವುದು ಆಮೇಲೆ ಅಂತ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನೀವು ರ್ಯಾಂಡಮ್ ಕೆಲಸಗಳಲ್ಲಿ ಸಿಕ್ಕಾಕೊಳ್ತೀರಾ. ಯಾವಾಗಲಾದರೂ ಫೋನ್ ಚೆಕ್ ಮಾಡೋದು, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು, ಯೋಚನೆ ಮಾಡದೆ ಸಣ್ಣ ಪುಟ್ಟ ಕೆಲಸ ಹಿಡಿಯೋದು. ದಿನ ಕಳೆದು ಹೋಗುತ್ತೆ. ರಾತ್ರಿ ಅನ್ಸುತ್ತೆ, ಛೇ ಇವತ್ತು ಇಡೀ ದಿನ ಹೋಯ್ತು, ಆದರೆ ಯಾವ ದೊಡ್ಡ ಕೆಲಸನೂ ಆಗ್ಲಿಲ್ವಲ್ಲ ಅಂತ. ಇದೇ ಕಾಮನ್ ಪ್ರಾಬ್ಲಮ್. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದ್ರೆ ಪ್ಲಾನ್ ಎವ್ರಿ ಡೇ ಇನ್ ಅಡ್ವಾನ್ಸ್. ಬ್ರಯನ್ ಟ್ರೇಸಿ ಹೇಳ್ತಾರೆ, ಕೆಲವೇ ನಿಮಿಷಗಳ ಪ್ಲಾನಿಂಗ್ ನಿಮ್ಮನ್ನ ಹಲವು ಗಂಟೆಗಳ ಬೇಕಾಬಿಟ್ಟಿ ಶ್ರಮದಿಂದ ಉಳಿಸುತ್ತೆ. ದಿನದ ಆರಂಭದಲ್ಲೇ ಕ್ಲಾರಿಟಿ ಇದ್ರೆ ಎನರ್ಜಿ ವೇಸ್ಟ್ ಆಗಲ್ಲ. ಮತ್ತೆ ಮತ್ತೆ ಡಿಸೈಡ್ ಮಾಡೋದು ಬೇಕಿಲ್ಲ. ಡೈರೆಕ್ಷನ್ ಕ್ಲಿಯರ್ ಇರುತ್ತೆ ಮತ್ತು ಫೋಕಸ್ ಸ್ಟ್ರಾಂಗ್ ಆಗುತ್ತೆ. ಪ್ಲಾನಿಂಗ್ ಅಂದ್ರೆ ಕಾಂಪ್ಲಿಕೇಟೆಡ್ ಚಾರ್ಟ್ ಹಾಕೋದಲ್ಲ. ರಾತ್ರಿ ಮಲಗೋ ಮುಂಚೆ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪೇಪರ್ ಮೇಲೆ ಕೆಲಸಗಳನ್ನ ಬರೆಯೋದು. ಬರೀ ಮೈಂಡ್ನಲ್ಲಿ ಅನ್ಕೊಂಡ್ರೆ ಸಾಲದು, ಬರೀಲೇಬೇಕು. ಬರೆದ್ರೆ ಮೈಂಡ್ ಫ್ರೀ ಆಗುತ್ತೆ ಮತ್ತು ನಿಮಗೆ ಒಂದು ವಿಜುವಲ್ ರೋಡ್ ಮ್ಯಾಪ್ ಸಿಗುತ್ತೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮುಂದೆ ಕ್ಲಿಯರ್ ಆಗಿ ಬರೆದಿದೆ, ಇವತ್ತು ಈ 5 ಕೆಲಸ ಮಾಡಬೇಕು ಅಂತ. ಆಗ ಕನ್ಫ್ಯೂಷನ್ ಇರಲ್ಲ. ಪ್ಲಾನಿಂಗ್ನ ಅತಿದೊಡ್ಡ ಲಾಭ ಅಂದ್ರೆ ಪ್ರಯಾರಿಟಿ ಅರ್ಥ ಆಗುತ್ತೆ. ಎಷ್ಟೋ ಜನ ಬ್ಯುಸಿ ಇರ್ತಾರೆ, ಆದರೆ ಪ್ರೊಡಕ್ಟಿವ್ ಆಗಿರಲ್ಲ. ಯಾಕಂದ್ರೆ ಅವರು ಅರ್ಜೆಂಟ್ ಅನ್ಸೋ ಕೆಲಸ ಮಾಡ್ತಾರೆ ಹೊರತು ಇಂಪಾರ್ಟೆಂಟ್ ಕೆಲಸ ಅಲ್ಲ. ಪ್ಲಾನಿಂಗ್ ಮಾಡಿ ನೀವು ಐಡೆಂಟಿಫೈ ಮಾಡಬಹುದು ಯಾವುದು ರಿಯಲ್ ಆಗಿ ಇಂಪಾರ್ಟೆಂಟ್ ಅಂತ. 10 ಕೆಲಸ ಇದ್ರೆ ರ್ಯಾಂಡಮ್ ಆಗಿ ಮಾಡಿದ್ರೆ ಸಣ್ಣ ಕೆಲಸ ಮಾಡಿ ದಿನ ಕಳೆಯುತ್ತೆ. ಆದರೆ ಪ್ಲಾನ್ ಮಾಡಿದ್ರೆ ಆ 2 ಮೇನ್ ಕೆಲಸಗಳ ಕಡೆ ಗಮನ ಇರುತ್ತೆ. ಬಾಕಿ ಸಣ್ಣ ಕೆಲಸಗಳು ಯಾವಾಗಾದ್ರೂ ಆಗುತ್ತೆ, ಆದರೆ ಮೇನ್ ಕೆಲಸ ಮಿಸ್ ಆಗಲ್ಲ. ಉದಾಹರಣೆಗೆ, ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಟೈಮ್ನಲ್ಲಿ ಪ್ಲಾನ್ ಇಲ್ಲದೆ ಓದಿದ್ರೆ ಕನ್ಫ್ಯೂಸ್ ಆಗ್ತಾನೆ. ಒಮ್ಮೆ ಒಂದು ಸಬ್ಜೆಕ್ಟು, ಇನ್ನೊಮ್ಮೆ ಮೊಬೈಲು ಅಂತ. ರಿಸಲ್ಟ್ ಅಂದ್ರೆ ಎಕ್ಸಾಮ್ ದಿನ ಅವನಿಗೆ ಸರಿಯಾಗಿ ಓದಿಲ್ಲ ಅನ್ಸುತ್ತೆ. ಅದೇ ಹಿಂದಿನ ರಾತ್ರಿನೇ ನಾಳೆ ಬೆಳಿಗ್ಗೆ ಮ್ಯಾಥ್ಸ್ ಚಾಪ್ಟರ್ 2, ಮಧ್ಯಾಹ್ನ ಸೈನ್ಸ್ ರಿವಿಷನ್, ಸಂಜೆ ಹಿಸ್ಟ್ರಿ ನೋಟ್ಸ್ ಅಂತ ಪ್ಲಾನ್ ಮಾಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ. ಪ್ಲಾನಿಂಗ್ ನಿಮಗೆ ಮೋಟಿವೇಶನ್ ಕೂಡ ಕೊಡುತ್ತೆ. ಲಿಸ್ಟ್ನಲ್ಲಿರೋ ಕೆಲಸ ಮುಗಿಸಿ ಅದನ್ನ ಸ್ಟ್ರೈಕ್ಔಟ್ ಮಾಡಿದಾಗ ಸಿಗೋ ಖುಷಿನೇ ಬೇರೆ. ಪ್ರೋಗ್ರೆಸ್ ಆಗ್ತಿದೆ ಅಂತ ಅನ್ಸುತ್ತೆ. ಪ್ಲಾನಿಂಗ್ ಅಂದ್ರೆ ಬರೀ ಬರೆಯೋದಲ್ಲ, ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಬೇಕು. ಅಂದ್ರೆ ಮೊದಲ ಕೆಲಸ 9 ರಿಂದ 11 ಗಂಟೆವರೆಗೆ, ಎರಡನೇ ಕೆಲಸ 12 ಗಂಟೆಗೆ ಮುಗಿಸಬೇಕು. ಈ ರೀತಿ ರೋಡ್ ಮ್ಯಾಪ್ ಇದ್ರೆ ಪ್ರೋಕ್ರಾಸ್ಟಿನೇಷನ್ ಇರಲ್ಲ. ಕೆಲವರು ಅನ್ಕೋತಾರೆ ಪ್ಲಾನಿಂಗ್ ಟೈಮ್ ವೇಸ್ಟ್ ಅಂತ, ಆದ್ರೆ ಸತ್ಯ ಅಂದ್ರೆ 10-15 ನಿಮಿಷದ ಪ್ಲಾನಿಂಗ್ 2-3 ಗಂಟೆ ಉಳಿಸುತ್ತೆ. ಯಾಕಂದ್ರೆ ಪ್ಲಾನ್ ಇಲ್ಲದೆ ನೀವು ಈಗ ಏನ್ ಮಾಡ್ಲಿ, ಅದು ಮಾಡ್ಲಾ, ಇದು ಮಾಡ್ಲಾ ಅಂತ ಯೋಚನೆ ಮಾಡ್ತಾನೆ ಟೈಮ್ ವೇಸ್ಟ್ ಮಾಡ್ತೀರಾ. ರಿಯಲ್ ಲೈಫ್ನಲ್ಲಿ ಸಕ್ಸಸ್ಫುಲ್ ಜನ, ಬಿಸ್ನೆಸ್ ಮ್ಯಾನ್, ಅಥ್ಲೀಟ್ ಅಥವಾ ಸ್ಟೂಡೆಂಟ್ ಆಗಿರ್ಲಿ, ಎಲ್ಲರೂ ಪ್ಲಾನ್ ಮಾಡ್ತಾರೆ. ಒಬ್ಬ ಕ್ರಿಕೆಟರ್ ಮ್ಯಾಚ್ಗೂ ಮುಂಚೆ ಸ್ಟ್ರಾಟಜಿ ಮಾಡ್ತಾನೆ, ಯಾವ ಬೌಲರ್ಗೆ ಹೇಗೆ ಆಡಬೇಕು ಅಂತ. ಪ್ಲಾನ್ ಇಲ್ಲದೆ ಹೋದ್ರೆ ಟ್ಯಾಲೆಂಟ್ ಇದ್ರೂ ಫೇಲ್ ಆಗ್ತಾರೆ. ಲೈಫ್ ಕೂಡ ಅಷ್ಟೇ. ಪ್ಲಾನ್ ಇಲ್ಲದೆ ಕೆಲಸ ಮಾಡೋದು ಅಂದ್ರೆ ಮ್ಯಾಪ್ ಇಲ್ಲದೆ ಜರ್ನಿ ಮಾಡಿದ ಹಾಗೆ. ಇನ್ನೊಂದು ಸೀಕ್ರೆಟ್ ಅಂದ್ರೆ ಪ್ಲಾನಿಂಗ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೆಡಿ ಮಾಡುತ್ತೆ.
ರಾತ್ರಿನೇ ಪ್ಲಾನ್ ಮಾಡಿದ್ರೆ ನೀವು ಮಲಗಿದ್ದಾಗಲೂ ಮೈಂಡ್ ಅದರ ಬಗ್ಗೆ ಕೆಲಸ ಮಾಡ್ತಾ ಇರುತ್ತೆ. ಬೆಳಿಗ್ಗೆ ಐಡಿಯಾಸ್ ಕ್ಲಿಯರ್ ಇರುತ್ತೆ. ಎಫೆಕ್ಟಿವ್ ಪ್ಲಾನಿಂಗ್ ಮಾಡೋದು ಹೇಗೆ? ಫಸ್ಟ್ ಸ್ಟೆಪ್ ಕೆಲಸ ಬರೆಯೋದು, ಸೆಕೆಂಡ್ ಸ್ಟೆಪ್ ಪ್ರಯಾರಿಟಿ ಕೊಡೋದು, ಥರ್ಡ್ ಸ್ಟೆಪ್ ಟೈಮ್ ಬ್ಲಾಕ್ ಮಾಡೋದು, ಫೋರ್ತ್ ಸ್ಟೆಪ್ ಆಕ್ಷನ್ ತಗೊಳ್ಳೋದು. ಅಂದ್ರೆ ನಿಮ್ಮ ಹತ್ರ 8 ಗಂಟೆ ಇದ್ರೆ ಬೆಳಿಗ್ಗೆ 2 ಗಂಟೆ ಟಫ್ ಕೆಲಸಕ್ಕೆ, 1 ಗಂಟೆ ಸಣ್ಣ ಕೆಲಸಕ್ಕೆ, ಮಧ್ಯಾಹ್ನ ಕ್ರಿಯೇಟಿವ್ ಕೆಲಸಕ್ಕೆ ಅಂತ ವಿಭಾಗಿಸಿ. ಪ್ಲಾನಿಂಗ್ ಮಾಡುವಾಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರಲಿ. ಅನಿವಾರ್ಯ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ಲಾನ್ ರಿಜಿಡ್ ಆಗಿರಬಾರ್ದು, ಹಾಗೆಂತ ಲೂಸ್ ಆಗಿಯೂ ಇರಬಾರ್ದು. ರೈತ ಹೊಲದಲ್ಲಿ ರ್ಯಾಂಡಮ್ ಆಗಿ ಬೀಜ ಹಾಕಲ್ಲ, ಪ್ಲಾನ್ ಮಾಡ್ತಾನೆ ಎಲ್ಲಿ ಬೀಜ ಹಾಕಬೇಕು, ಎಷ್ಟು ನೀರು ಕೊಡಬೇಕು ಅಂತ. ಆಗಲೇ ಬೆಳೆ ಬರೋದು. ಪ್ಲಾನಿಂಗಿಂದ ಡಿಸಿಪ್ಲಿನ್ ಬರುತ್ತೆ. ಈ ಹ್ಯಾಬಿಟ್ ಆದರೆ ನಿಮ್ಮ ಪ್ರೊಡಕ್ಟಿವಿಟಿ ಡಬಲ್ ಆಗುತ್ತೆ. ಸಕ್ಸಸ್ ಬೇಕಂದ್ರೆ ಈ ಹ್ಯಾಬಿಟ್ ಫಾಲೋ ಮಾಡಿ. ಪ್ಲಾನಿಂಗ್ ಅಂದ್ರೆ ಬರೀ ಟೈಮ್ ಮ್ಯಾನೇಜ್ ಮಾಡೋದಲ್ಲ, ಲೈಫ್ ಮ್ಯಾನೇಜ್ ಮಾಡೋದು. ಮುಂದಿನದು 80-20 ರೂಲ್ ಅಥವಾ ಪ್ಯಾರೆಟೋ ಪ್ರಿನ್ಸಿಪಲ್. ನಿಮ್ಮ ಹತ್ರ 10 ಕೆಲಸ ಇದೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಬ್ಯುಸಿ ಇರ್ತೀರಾ, ಆದರೂ ರಿಸಲ್ಟ್ ಬರ್ತಾ ಇಲ್ಲ. ಯಾಕಂದ್ರೆ ನೀವು ಎಲ್ಲ ಕೆಲಸಕ್ಕೂ ಒಂದೇ ತರಹದ ಫೋಕಸ್ ಕೊಡ್ತಿದ್ದೀರಾ. 80-20 ರೂಲ್ನ ಫಿಲಾಸಫಿ ಸಿಂಪಲ್. ನಿಮ್ಮ 20% ಕೆಲಸಗಳು ನಿಮಗೆ 80% ರಿಸಲ್ಟ್ ಕೊಡ್ತವೆ. ಅಂದ್ರೆ ಲಿಸ್ಟ್ನಲ್ಲಿರೋ ಕೆಲವೇ ಕೆಲಸಗಳು ಹೆಚ್ಚು ಲಾಭ ಕೊಡ್ತವೆ, ಬಾಕಿ ಎಲ್ಲ ಬರೀ ಟೈಮ್ ಪಾಸ್. ನೀವು ಆ ಹೈ ವ್ಯಾಲ್ಯೂ ಕೆಲಸ ಗುರ್ತಿಸಿದ್ರೆ ರಿಸಲ್ಟ್ ಮಲ್ಟಿಪ್ಲೈ ಆಗುತ್ತೆ. ಉದಾಹರಣೆಗೆ, ಒಬ್ಬ ಸ್ಟೂಡೆಂಟ್ಗೆ 10 ಚಾಪ್ಟರ್ ಓದೋದಿದೆ, ಆದರೆ ಎಕ್ಸಾಮ್ನಲ್ಲಿ ಹೆಚ್ಚು ಪ್ರಶ್ನೆ ಬರೋದು ಕೇವಲ 2 ಚಾಪ್ಟರಿಂದ. ಅವೆರಡರ ಮೇಲೆ ಫೋಕಸ್ ಮಾಡಿದ್ರೆ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಅದೇ 80-20 ರೂಲ್ ಮ್ಯಾಜಿಕ್. ಬಿಸ್ನೆಸ್ನಲ್ಲಿ ಒಬ್ಬ ಅಂಗಡಿಯವನ ಹತ್ರ 100 ಪ್ರಾಡಕ್ಟ್ ಇದ್ರೆ 80% ಆದಾಯ ಬರೋದು ಕೇವಲ 20 ಪ್ರಾಡಕ್ಟ್ಗಳಿಂದ. ಅವನು ಆ 20 ಪ್ರಾಡಕ್ಟ್ಗಳ ಕ್ವಾಲಿಟಿ ಮತ್ತು ಮಾರ್ಕೆಟಿಂಗ್ ಮೇಲೆ ಗಮನ ಕೊಟ್ರೆ ಲಾಭ ಜಾಸ್ತಿ ಆಗುತ್ತೆ. ಸುಮ್ಮನೆ ಬಾಕಿ 80 ಪ್ರಾಡಕ್ಟ್ ಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು. ಲೈಫ್ನಲ್ಲೂ ಕೂಡ ಅಷ್ಟೇ. ನಿಮ್ಮ ಹತ್ರ 50 ಫ್ರೆಂಡ್ಸ್ ಇದ್ರೂ ರಿಯಲ್ ಆಗಿ ಸಪೋರ್ಟ್ ಮಾಡೋದು, ಮೋಟಿವೇಟ್ ಮಾಡೋದು ಕೇವಲ 5 ಜನ ಮಾತ್ರ. ಅವರ ಮೇಲೆ ಫೋಕಸ್ ಮಾಡಿ. ಗ್ರೋತ್ ಫಾಸ್ಟ್ ಆಗುತ್ತೆ. ಎಲ್ಲರಿಗೂ ಈಕ್ವಲ್ ಟೈಮ್ ಕೊಟ್ರೆ ಎನರ್ಜಿ ವೇಸ್ಟ್ ಆಗುತ್ತೆ. ಹೆಲ್ತ್ ವಿಷಯದಲ್ಲೂ ಅಷ್ಟೇ. 100 ವಿಷಯ ಮಾಡಬೇಕಿಲ್ಲ, ಯೋಗ, ಸಪ್ಲಿಮೆಂಟ್, ಡಯಟ್ ಅಂತ. ರಿಯಾಲಿಟಿ ಏನಂದ್ರೆ ಕೇವಲ 2-3 ವಿಷಯ. ಒಳ್ಳೆ ಊಟ, ವ್ಯಾಯಾಮ, ನಿದ್ದೆ. ಇದೇ 80% ಲಾಭ ಕೊಡುತ್ತೆ. ಬಾಕಿ ಎಲ್ಲ ಆಡ್ ಆನ್. ಪ್ರಾಬ್ಲಮ್ ಏನಂದ್ರೆ ಜನ ಬ್ಯುಸಿ ವರ್ಕ್ನಲ್ಲಿ ಸಿಕ್ಕಾಕೊಡ್ತಾರೆ. ಇಮೇಲ್ ಚೆಕ್ ಮಾಡೋದು, ಸ್ಕ್ರೋಲ್ ಮಾಡೋದು, ಇವು ರಿಸಲ್ಟ್ ಕೊಡಲ್ಲ. ಆದ್ರೆ ಟಫ್ ಇರೋ ಕೆಲಸಗಳೇ ಸಕ್ಸಸ್ನ ಕೀ. ನಿಮ್ಮ ಹತ್ರ 8 ಗಂಟೆ ಇದ್ರೆ ಅದನ್ನ ಎಲ್ಲದಕ್ಕೂ ಹಂಚಬೇಡಿ. ಸ್ಮಾರ್ಟ್ ಆಗಿ ಯೋಚಿಸಿ ಆ 2 ಕೆಲಸಗಳಿಗೆ 5-6 ಗಂಟೆ ಕೊಡಿ. ಇದೇ ಆವರೇಜ್ ಮತ್ತು ಸಕ್ಸಸ್ಫುಲ್ ಜನರ ಮಧ್ಯೆ ಇರೋ ವ್ಯತ್ಯಾಸ. ನಿಮ್ಮ ಲೈಫ್ನ 80% ಪ್ರಾಬ್ಲಮ್ಗಳಿಗೆ ಕೇವಲ 20% ರೀಸನ್ಗಳು. ಹಣ, ಹೆಲ್ತ್ ಅಥವಾ ರಿಲೇಶನ್ಶಿಪ್. ಆ 2-3 ಕೋರ್ ಏರಿಯಾ ಸರಿ ಮಾಡಿದ್ರೆ 80% ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಲಿಸ್ಟ್ ಮಾಡಿ ಕೇಳಿ, ಯಾವುದು ಆ ಕೆಲಸ ಅತಿ ದೊಡ್ಡ ರಿಸಲ್ಟ್ ಕೊಡುತ್ತೆ? ಅದೇ ನಿಮ್ಮ 20% ಕೆಲಸ. ಅದನ್ನೇ ಮಾಡಿ. ಬಾಕಿ ಕೆಲಸನ ಡೆಲಿಗೇಟ್ ಮಾಡಿ ಅಥವಾ ಇಗ್ನೋರ್ ಮಾಡಿ. ಆರಂಭದಲ್ಲಿ ಕಷ್ಟ, ಆದರೆ ರಿಸಲ್ಟ್ ನೋಡಿದ ಮೇಲೆ ಅಭ್ಯಾಸ ಆಗುತ್ತೆ. ಒಬ್ಬ ವ್ಯಕ್ತಿ ತೂಕ ಇಳಿಸಬೇಕು ಅಂದ್ರೆ ಜಿಮ್ ಮಿಷಿನ್, ಡಯಟ್ ಪ್ಲಾನ್ ಅಂತ ಗೊಂದಲ ಮಾಡ್ಕೊಳ್ತಾನೆ. ಆದರೆ ಸತ್ಯ ಅಂದ್ರೆ 2 ವಿಷಯ: ಜಾಸ್ತಿ ನಡೆಯೋದು ಮತ್ತು ಜಂಕ್ ಫುಡ್ ಬಿಡೋದು. ಇದರಿಂದಲೇ 80% ರಿಸಲ್ಟ್ ಬರುತ್ತೆ. ಆಫೀಸ್ನಲ್ಲಿ ಒಬ್ಬ ಎಂಪ್ಲಾಯಿಗೆ 20 ಕೆಲಸ ಇರುತ್ತೆ, ಆದರೆ ಬಾಸ್ಗೆ ಖುಷಿ ಕೊಡೋದು ಮತ್ತು ಪ್ರಮೋಷನ್ ಕೊಡಿಸೋದು ಕೇವಲ 3-4 ಕೆಲಸಗಳು. ಅದರ ಮೇಲೆ ಎನರ್ಜಿ ಹಾಕಿದ್ರೆ ಕೆರಿಯರ್ ಗ್ರೋ ಆಗತ್ತೆ. ಸುಮ್ಮನೆ ಬ್ಯುಸಿ ಇದ್ರೆ ಪ್ರೋಗ್ರೆಸ್ ಝೀರೋ. ರಿಲೇಶನ್ಶಿಪ್ನಲ್ಲೂ ಅಷ್ಟೇ. ಎಲ್ಲರನ್ನೂ ಇಂಪ್ರೆಸ್ ಮಾಡೋ ಬದಲು ನಿಮ್ಮ ಲೈಫ್ನಲ್ಲಿ ಮ್ಯಾಟರ್ ಆಗೋ 2-3 ಜನರ ಜೊತೆ ರಿಲೇಷನ್ ಸ್ಟ್ರಾಂಗ್ ಮಾಡಿ. ಪೀಸ್ ಮತ್ತು ಹ್ಯಾಪಿನೆಸ್ ಸಿಗುತ್ತೆ. ಈ ಪ್ರಿನ್ಸಿಪಲ್ ಕ್ಲಾರಿಟಿ ಕೊಡುತ್ತೆ. ಯಾವುದು ಹೈ ವ್ಯಾಲ್ಯೂ ಅಂತ ಗೊತ್ತಾದ್ರೆ ಡಿಸ್ಟ್ರಾಕ್ಷನ್ ಇರಲ್ಲ, ಗಿಲ್ಟ್ ಇರಲ್ಲ. ನೀವು ಸ್ಟೂಡೆಂಟ್, ಎಂಪ್ಲಾಯಿ, ಬಿಸ್ನೆಸ್ ಮ್ಯಾನ್ ಯಾರೇ ಆಗಿರಲಿ, 80-20 ರೂಲ್ ಎಲ್ಲ ಕಡೆ ವರ್ಕ್ ಆಗುತ್ತೆ. ನಿಮ್ಮ 20% ಕೆಲಸ ಯಾವುದು ಅಂತ ಗುರ್ತಿಸಿ, ದಿನ ಲಿಸ್ಟ್ ಮಾಡಿ. ಅದರಲ್ಲಿ 2-3 ಇಂಪಾರ್ಟೆಂಟ್ ಕೆಲಸ ಆರಿಸಿ ಬೆಳಿಗ್ಗೆನೇ ಮುಗಿಸಿ. ಸಕ್ಸಸ್ಫುಲ್ ಜನ ಯಾವಾಗಲೂ ಬ್ಯುಸಿ ಇರಲ್ಲ, ಅವರು ಸ್ಮಾರ್ಟ್ ಇರ್ತಾರೆ. ಅವರು ಸರಿಯಾದ ಕೆಲಸ ಮಾಡ್ತಾರೆ. ಸೊ ಇನ್ಮುಂದೆ ಕೇಳಿ, ಇದು 20% ಕೆಲಸನಾ ಅಥವಾ ಸುಮ್ಮನೆ ಬ್ಯುಸಿ ವರ್ಕಾ ಅಂತ.
ಮುಂದಿನ ಪ್ರಿನ್ಸಿಪಲ್ ಕನ್ಸಿಡರ್ ದ ಕಾನ್ಸಿಕ್ವೆನ್ಸಸ್ ಅಂದ್ರೆ ಪರಿಣಾಮಗಳ ಬಗ್ಗೆ ಯೋಚಿಸಿ. ನಿಮ್ಮ ಮುಂದೆ 2 ಕೆಲಸ ಇದೆ. ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಇನ್ನೊಂದು ಎಕ್ಸಾಮ್ನ ಇಂಪಾರ್ಟೆಂಟ್ ಚಾಪ್ಟರ್ ರಿವೈಸ್ ಮಾಡೋದು. ಮೈಂಡ್ ಹೇಳುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡು, ಆಮೇಲೆ ಓದೋಣ ಅಂತ. ಆದರೆ ನೀವೊಂದು ಪ್ರಶ್ನೆ ಕೇಳಿ, ನಾನೀಗ ಚಾಪ್ಟರ್ ರಿವೈಸ್ ಮಾಡಿದ್ರೆ ಏನಾಗುತ್ತೆ, ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಆಗ ನಿಮ್ಮ ಡಿಸಿಷನ್ ಬದಲಾಗತ್ತೆ. ಬ್ರಯನ್ ಟ್ರೇಸಿ ಹೇಳ್ತಾರೆ, ಕೆಲಸವನ್ನು ಇವತ್ತಿನ ಕಂಫರ್ಟಿಂದ ನೋಡಬೇಡಿ, ಲಾಂಗ್ ಟರ್ಮ್ ಇಂಪ್ಯಾಕ್ಟಿಂದ ನೋಡಿ. ಸಕ್ಸಸ್ಫುಲ್ ಜನ ಯಾವಾಗ್ಲೂ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮ ನೋಡ್ತಾರೆ. ಸ್ಟೂಡೆಂಟ್ ಇವತ್ತು ಫ್ರೆಂಡ್ಸ್ ಜೊತೆ ಮೂವಿಗೆ ಹೋದ್ರೆ ಟೆಂಪರವರಿ ಮಜಾ ಸಿಗುತ್ತೆ, ಆದರೆ ಲೈಬ್ರರಿಯಲ್ಲಿ ಓದಿದ್ರೆ ಕೆರಿಯರ್ ಚೆನ್ನಾಗಿರುತ್ತೆ. ಮೂವಿ ಜಸ್ಟ್ 2 ಗಂಟೆ ಮಜಾ ಅಷ್ಟೇ. ಈ ಯೋಚನೆ ನಿಮ್ಮನ್ನ ಸರಿಯಾದ ದಾರಿಗೆ ತರುತ್ತೆ. ಲೈಫ್ನಲ್ಲಿ ಟಫ್ ಚಾಯ್ಸ್ಗಳೇ ಗ್ರೋತ್ ತರೋದು. ಹೆಲ್ತ್ನಲ್ಲಿ ದಿನ ಎಕ್ಸಸೈಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸುಸ್ತಾಗತ್ತೆ, ಆದರೆ ಲಾಂಗ್ ಟರ್ಮ್ನಲ್ಲಿ ಸ್ಟ್ರಾಂಗ್ ಬಾಡಿ ಸಿಗತ್ತೆ. ಎಕ್ಸಸೈಸ್ ಮಾಡಿಲ್ಲ ಅಂದ್ರೆ ಶಾರ್ಟ್ ಟರ್ಮ್ ಮಜಾ, ಆದರೆ ಲಾಂಗ್ ಟರ್ಮ್ನಲ್ಲಿ ಕಾಯಿಲೆ. ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಕೆಲಸದ ವ್ಯಾಲ್ಯೂ ಗೊತ್ತಾಗುತ್ತೆ. ಹೊಸ ಸ್ಕಿಲ್ ಕಲಿಯೋದು, ಇನ್ವೆಸ್ಟ್ ಮಾಡೋದು ಫ್ಯೂಚರ್ನಲ್ಲಿ ರಿಟರ್ನ್ ಕೊಡುತ್ತೆ. ಅದೇ ಫೋನ್ ಚೆಕ್ ಮಾಡೋದು, ಗಾಸಿಪ್ ಮಾಡೋದು ಅರ್ಜೆಂಟ್ ಅನ್ನಿಸಬಹುದು, ಆದರೆ ಫ್ಯೂಚರ್ನಲ್ಲಿ ಝೀರೋ ಇಂಪ್ಯಾಕ್ಟ್. ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಾಡೋದ್ರಿಂದ ಪ್ರಮೋಷನ್ ಸಿಗುತ್ತೆ, ರ್ಯಾಂಡಮ್ ಇಮೇಲ್ಗೆ ರಿಪ್ಲೈ ಮಾಡೋದ್ರಿಂದ ಏನೂ ಸಿಗಲ್ಲ. ಪ್ರಾಜೆಕ್ಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಸತ್ಯ ಗೊತ್ತಾಗುತ್ತೆ. ರಿಲೇಷನ್ಶಿಪ್ನಲ್ಲೂ ಅಷ್ಟೇ. ಫ್ಯಾಮಿಲಿ ಜೊತೆ ಟೈಮ್ ಕಳೆದ್ರೆ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ, ಅಂದ್ರೆ ಲಾಂಗ್ ಟರ್ಮ್. ಇಗ್ನೋರ್ ಮಾಡಿದ್ರೆ ದೂರ ಆಗ್ತಾರೆ. ಮನಿ ಮ್ಯಾನೇಜ್ಮೆಂಟ್ನಲ್ಲೂ ಅಷ್ಟೇ. ಇವತ್ತು ಶಾಪಿಂಗ್ ಮಾಡಿದ್ರೆ ಖುಷಿ ಸಿಗುತ್ತೆ, ಆದರೆ ಪಾಕೆಟ್ ಖಾಲಿಯಾಗುತ್ತೆ. ಅದೇ ಸೇವಿಂಗ್ ಮಾಡಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಪ್ರಾಕ್ಟಿಕಲ್ ಆಗಿ ಯಾವುದೇ ಕೆಲಸ ಬಂದಾಗ 2 ಪ್ರಶ್ನೆ ಕೇಳಿ. ಇದನ್ನ ಮಾಡಿದ್ರೆ ಲಾಂಗ್ ಟರ್ಮ್ನಲ್ಲಿ ಏನಾಗುತ್ತೆ, ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಈ ಪ್ರಶ್ನೆ ಪ್ರೊಕ್ರಾಸ್ಟಿನೇಷನಿಂದ ಕಾಪಾಡುತ್ತೆ. ಎಕ್ಸಾಮ್ಗೆ ಓದಿಲ್ಲ ಅಂದ್ರೆ ಏನಾಗುತ್ತೆ? ಪೇರೆಂಟ್ಸ್ ಬೇಜಾರ್ ಮಾಡ್ಕೊಳ್ತಾರೆ, ರಿಸಲ್ಟ್ ಕೆಡುತ್ತೆ. ಈ ಭಯ ಬಂದ್ರೆ ತಕ್ಷಣ ಆಕ್ಷನ್ ತಗೊಳ್ತೀರಾ. ಸೋಷಿಯಲ್ ಮೀಡಿಯಾ ಮಜಾ ಮತ್ತು ಬುಕ್ ಓದೋ ಲಾಭ ಕಂಪೇರ್ ಮಾಡಿದ್ರೆ ಮೈಂಡ್ ಬುಕ್ ಕಡೆ ಹೋಗುತ್ತೆ. ಪರ್ಪಸ್ ಗೊತ್ತಿದ್ರೆ ಬೋರಿಂಗ್ ಕೆಲಸ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ಸ್ಟೂಡೆಂಟ್ 1 ಗಂಟೆ ಓದಿದ್ರೆ ಲೈಫ್ ಬದಲಾಗುತ್ತೆ ಅಂತ ಅನ್ಕೊಂಡ್ರೆ ಅವನ ಎನರ್ಜಿ ಹೆಚ್ಚಾಗುತ್ತೆ. ಇದು ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಮತ್ತು ಲಾಂಗ್ ಟರ್ಮ್ ಗ್ರೋತ್ ನಡುವೆ ಬ್ಯಾಲೆನ್ಸ್ ತರುತ್ತೆ. ಟೆಂಪ್ರವರಿ ಮಜಾ ಯಾರ್ ಬೇಕಾದ್ರೂ ತಗೋತಾರೆ, ಆದರೆ ಫ್ಯೂಚರ್ ನೋಡೋನು ಮುಂದೆ ಬರ್ತಾನೆ. ಡೈಲಿ ರುಟೀನ್ನಲ್ಲಿ ರಾತ್ರಿ ಲಿಸ್ಟ್ ಮಾಡಿ ಪ್ರತಿಯೊಂದರ ಪರಿಣಾಮ ಬರೆಯಿರಿ. ಹೈ ಕಾನ್ಸಿಕ್ವೆನ್ಸ್ ಇರೋದನ್ನ ಫಸ್ಟ್ ಮಾಡಿ. ಟೈಮ್ ಲಿಮಿಟೆಡ್ ಇದೆ, ಸೊ ಪರಿಣಾಮ ನೋಡಿ ಕೆಲಸ ಆರಿಸಿ. ಇದೇ ಸ್ಮಾರ್ಟ್ ವರ್ಕ್. ಕೊನೆಯದಾಗಿ ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್. ಸಾಮಾನ್ಯವಾಗಿ ಪ್ರೊಕ್ರಾಸ್ಟಿನೇಷನ್ ಕೆಟ್ಟದ್ದು ಅಂತಾರೆ, ಆದರೆ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರೆ ಅದು ಪ್ರೊಡಕ್ಟಿವಿಟಿ ಬೂಸ್ಟ್ ಮಾಡುತ್ತೆ. ಇದನ್ನೇ ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ ಅನ್ನೋದು. ಅಂದ್ರೆ ನೀವು ಎಲ್ಲ ಕೆಲಸವನ್ನ ಈಗಲೇ ಮಾಡಬೇಕಿಲ್ಲ, ಡಿಸೈಡ್ ಮಾಡಿ ಯಾವುದು ಈಗ, ಯಾವುದು ಆಮೇಲೆ. ಲೋ ವ್ಯಾಲ್ಯೂ ಕೆಲಸವನ್ನ ಮುಂದೂಡೋದು ನಿಮಗೆ ಹೈ ವ್ಯಾಲ್ಯೂ ಕೆಲಸದ ಮೇಲೆ ಫೋಕಸ್ ಮಾಡೋಕೆ ಟೈಮ್ ಕೊಡುತ್ತೆ. ಲೈಫ್ನಲ್ಲಿ ತುಂಬ ಟಾಸ್ಕ್ ಇರುತ್ತೆ. ಆಫೀಸ್, ಮನೆ, ಫೋನ್ ಕಾಲ್ಸ್, ಇಮೇಲ್ಸ್ ಎಲ್ಲವನ್ನೂ ಮಾಡೋಕೆ ಹೋದ್ರೆ ಎನರ್ಜಿ ಇರಲ್ಲ. ಮೇನ್ ಕೆಲಸ ಬಾಕಿ ಉಳಿಯುತ್ತೆ. ಸ್ಮಾರ್ಟ್ ಜನ ಏನ್ ಮಾಡ್ತಾರೆ ಅಂದ್ರೆ ಅವರು ಬೇಕಂತಲೇ ಲೋ ವ್ಯಾಲ್ಯೂ ಕೆಲಸವನ್ನ ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ. ಇದು ಹೇಗಂದ್ರೆ ಮೈಂಡ್ಗೆ ಹೇಳೋದು, ಹೌದು ಗುರು, ಈ ಕೆಲಸ ಮಾಡ್ತೀನಿ, ಆದ್ರೆ ಈಗಲ್ಲ, ಈಗ ಬೇರೆ ಅರ್ಜೆಂಟ್ ಕೆಲಸ ಇದೆ. ಉದಾಹರಣೆಗೆ ಪ್ರೆಸೆಂಟೇಷನ್ ರೆಡಿ ಮಾಡೋದಿದೆ ಪ್ರಮೋಷನ್ಗೆ, ಜೊತೆಗೆ ಇಮೇಲ್ ಚೆಕ್ ಮಾಡೋದು, ವಾಟ್ಸ್ಆ್ಯಪ್ ರಿಪ್ಲೈ, ಟೇಬಲ್ ಆರ್ಗನೈಸ್ ಮಾಡೋದಿದೆ. ಮೊದಲು ವಾಟ್ಸ್ಆ್ಯಪ್ ಇಮೇಲ್ ಅಂತ ಹೋದ್ರೆ ಮೈಂಡ್ ಸುಸ್ತಾಗುತ್ತೆ, ಪ್ರೆಸೆಂಟೇಷನ್ಗೆ ಫೋಕಸ್ ಸಿಗಲ್ಲ. ಅದೇ ಪ್ರೆಸೆಂಟೇಷನ್ ಮುಗಿಸೋವರೆಗೂ ಬಾಕಿ ಕೆಲಸಗಳನ್ನ ಕಾನ್ಷಿಯಸ್ ಆಗಿ ಡಿಲೇ ಮಾಡಿದ್ರೆ ಅದು ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್. ಇದರಿಂದ ಗಿಲ್ಟ್ ಆಗಲ್ಲ, ಯಾಕಂದ್ರೆ ನೀವು ಒಳ್ಳೆ ಕೆಲಸಕ್ಕಾಗಿ ಸಣ್ಣ ಕೆಲಸ ಬಿಟ್ಟಿದ್ದೀರಾ. ಇದು ಮೆಂಟಲ್ ಪೀಸ್ ಕೊಡುತ್ತೆ. ಪ್ರಾಕ್ಟಿಕಲ್ ಆಗಿ ಲಿಸ್ಟ್ ಮಾಡಿ ಕೇಳಿ, ಯಾವ ಕೆಲಸ ಇವತ್ತು ಮಾಡಿಲ್ಲ ಅಂದ್ರೂ ನಡೆಯುತ್ತೆ, ಯಾವುದು ಮಾಡಿಲ್ಲ ಅಂದ್ರೆ ದೊಡ್ಡ ನಷ್ಟ ಆಗುತ್ತೆ. ಇದು ಆಟೋಮ್ಯಾಟಿಕ್ ಆಗಿ ಕ್ಲಿಯರ್ ಮಾಡುತ್ತೆ. ನಾವು ಬ್ಯುಸಿ ಕಾಣೋಕೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್, ಇಮೇಲ್ ಚೆಕ್ ಮಾಡ್ತೀವಿ. ಇವನ್ನ ಇಗ್ನೋರ್ ಮಾಡೋದೇ ಸ್ಮಾರ್ಟ್ ಸ್ಟ್ರಾಟಜಿ. ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನಿಂದ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ. ನೀವು ಸುಮ್ಮನೆ ಕೆಲಸ ಬಿಡ್ತಿಲ್ಲ, ಪ್ರಯಾರಿಟಿ ಸೆಟ್ ಮಾಡ್ತಿದ್ದೀರಾ. 10 ಟಾಸ್ಕ್ ಇದ್ರೆ 2 ಮೇನ್ ಕೆಲಸ ಮಾಡಿ 8 ಕೆಲಸವನ್ನ ಪ್ರೊಕ್ರಾಸ್ಟಿನೇಟ್ ಮಾಡಿ. ರಿಸಲ್ಟ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಸಕ್ಸಸ್ಫುಲ್ ಜನ ಎಲ್ಲವನ್ನೂ ಮಾಡಲ್ಲ, ರೈಟ್ ಥಿಂಗ್ಸ್ ಮಾಡ್ತಾರೆ. ಇದರ ಅರ್ಥ ಎಲ್ಲಾ ಕೆಲಸ ತಳ್ಳೋದಲ್ಲ, ಲೋ ವ್ಯಾಲ್ಯೂ ಕೆಲಸವನ್ನ ಮಾತ್ರ ತಳ್ಳೋದು. ದಿನಕ್ಕೆ 20 ಸಲ ಫೋನ್ ಚೆಕ್ ಮಾಡೋ ಬದಲು 3 ಸಲ ಮಾಡ್ತೀನಿ ಅಂತ ಪ್ರೊಕ್ರಾಸ್ಟಿನೇಟ್ ಮಾಡಿ. ಟೈಮ್ ಉಳಿಯುತ್ತೆ, ಲೈಫ್ನಲ್ಲಿ ಬ್ಯಾಲೆನ್ಸ್ ಬೇಕು.
ಮನೆ ಕೆಲಸ, ಫ್ರೆಂಡ್ಸ್ ಕಾಲ್ ಕೂಡ ಬೇಕು. ಆದರೆ ನೀವೇ ಡಿಸೈಡ್ ಮಾಡಿ ಯಾವಾಗ ಮಾಡಬೇಕು ಅಂತ. ಕಂಟ್ರೋಲ್ ನಿಮ್ಮ ಕೈಯಲ್ಲಿರಲಿ. ಇದು ಇಂಡೈರೆಕ್ಟ್ ಆಗಿ ಡಿಸಿಪ್ಲಿನ್ ಕಲಿಸುತ್ತೆ. ಮೈಂಡ್ ಟ್ರೈನ್ ಆಗುತ್ತೆ ಬರೀ ಮೀನಿಂಗ್ಫುಲ್ ಕೆಲಸ ಮಾಡೋಕೆ. ಎಫಿಷಿಯನ್ಸಿ ಹೆಚ್ಚಾಗುತ್ತೆ. ಮುಂದಿನ ಬಾರಿ ಯಾರಾದರೂ ಪ್ರೊಕ್ರಾಸ್ಟಿನೇಷನ್ ಕೆಟ್ಟದ್ದು ಅಂದ್ರೆ ನಗ್ನಗ್ತಾ ಹೇಳಿ, ಹೌದು, ಆದರೆ ಸ್ಮಾರ್ಟ್ ಜನ ಅದನ್ನ ಕ್ರಿಯೇಟಿವಿಟಿಯಾಗಿ ಬದಲಾಯಿಸ್ತಾರೆ. ನೆಗೆಟಿವ್ ವಿಷಯವನ್ನ ಪಾಸಿಟಿವ್ ಮಾಡೋದೇ ಸ್ಮಾರ್ಟ್ನೆಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬುಕ್ ಸಮ್ಮರಿ. ನಿಮಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಮ್ಮರಿ ಕೊನೆಯವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು.